ಪೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳೋ ಹಾಗೇನೆ ಈ ಬೆಳ್ಳುಳ್ಳಿ ತುಂಬಾನೇ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೆಯದು. ಹಾಗೆ ಅಡುಗೆಗಳಿಗೂ ಕೂಡ ಯೂಸ್ ಮಾಡೋದಲ್ದೇನೆ ಇದನ್ನ ನಾವು ಮೆಡಿಸಿನ್ ಆಗಿನೂ ಕೂಡ ಬಳಸಬಹುದು. ಸೊ ಅದು ಹೇಗೆ ಈಗೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳಿ ತಿಳಿಸ್ತೀನಿ. ನೋಡ್ತಾ ಇದ್ದೀರಲ್ವಾ, ನಾನು ಒಂದು ಸ್ಪೂನಲ್ಲಿ ಈ ರೀತಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ. ಅದನ್ನ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದರಲ್ಲಿ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಬೆಳ್ಳುಳ್ಳಿಯಲ್ಲಿರುವಂಥ ಅಂಶ ಎಲ್ಲನೂ ಕಂಪ್ಲೀಟ್ ಆಗಿ ಕೊಬ್ಬರಿ ಎಣ್ಣೆಯಲ್ಲಿ ಸೇರ್ಕೊಳ್ಳೋ ಹಾಗೆ ನೀಟಾಗಿ ಈ ರೀತಿ ಕೆಂಪಗೆ ಆಗೋವರೆಗೂ ಬೆಳ್ಳುಳ್ಳಿ ನೀಟಾಗಿ ಇದನ್ನ ಬೇಯಿಸ್ಕೊಂಡು ತಗೊಂಡಿದ್ದೀನಿ. ಸೊ ಇವಾಗ ನೋಡ್ತಾ ಇದ್ರೆ ಒಂದು ಸ್ವಲ್ಪ ತಣ್ಣಗಾದ ನಂತರ ಇದನ್ನ ನೀವು ಕಿವಿಯಲ್ಲಿ, ಇವಾಗ ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಮಕ್ಕಳಿಗೆ ಕಿವಿ ನೋವು ಜಾಸ್ತಿನೇ ಬರ್ತಾ ಇರುತ್ತೆ. ಸೊ ಹಾಗೇನೆ ಹುಳುಗಳೇನಾದರೂ ಸೇರ್ಕೊಂಡಿದೆ ಕಿವಿಯಲ್ಲಿ ಅಂತಂದ್ರೆ ಇದನ್ನ ನೀವು ಡ್ರಾಪ್ಸ್ ವೈಸ್ ಅಲ್ಲಿ ಈ ರೀತಿ ಹಾಕೊಳ್ತಾ ಬರಬೇಕು. ಸ್ವಲ್ಪ ಬಿಸಿ ಇದು ಉಗುರು ಬೆಚ್ಚಗೆ ಅಂತ ಹೇಳ್ತೀವಲ್ವಾ, ಸೊ ಆ ರೀತಿ ಇರುವಾಗನೇ ಈ ಒಂದು ಆಯಿಲನ್ನ ಕಿವಿಯಲ್ಲಿ ಹಾಕೊಳ್ಬೇಕು. ಆ ರೀತಿ ಹಾಕಿದಾಗ ನೀವು ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಮುಂಚೆ ಕಿವಿ ನೋವು ಏನಾದರೂ ಬಂದ್ರೆ ಈ ರೀತಿ ಫಸ್ಟ್ ಏಡ್ ತರ ನೀವು ಇದನ್ನ ಟ್ರೈ ಮಾಡ್ಬೋದು. ಸೊ ತುಂಬಾನೇ ವರ್ಕ್ ಆಗುತ್ತೆ. ಕಿವಿಯಲ್ಲಿ ಏನಾದರೂ ಹುಳು ಸೇರ್ಕೊಂಡಿದೆ ಅಂದಾಗ ನೀವು ಟಾರ್ಚ್ ಎಲ್ಲನೂ ಹಾಕೋದಕ್ಕೆ ಹೋಗ್ಬೇಡಿ, ಮತ್ತೆ ಹುಳುಗಳು ಬೆಳಕಿಗೆ ಮತ್ತೆ ಒಳಗಡೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ.